ಭಜಹುರೇ ಮನ ಶ್ರೀ ನಂದನಂದನ. ಎಲ್ಲ ಇಸ್ಕಾನ್ ಮಂದಿರಗಳಲ್ಲಿ ಹಾಡುವ ಈ ಭಜನೆಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹರೇ ಕೃಷ್ಣ. ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ. ಸದಾ ಗೊಂದಲಗಳಿಂದ ತುಂಬಿರುವ ಈ ಭೌತಿಕ ಜಗತ್ತಿನಲ್ಲಿ ನಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ ಈ ಸುಂದರವಾದ ಭಜನೆ. ಭಜನೆಯು ಹೀಗಿದೆ. ಭಜಹುರೇ ಮನ ಶ್ರೀ ನಂದನಂದನ, ಅಭಯ ಚರಣರ ಬಿಂದರೆ. ಭಜಹುರೇ ಮನ ಶ್ರೀ ನಂದನಂದನ, ಅಭಯ ಚರಣರ ಬಿಂದರೆ. ದುರ್ಲಭ ಮಾನವ ಜನ್ಮ ಸತ್ಸಂಗೆ, ದುರ್ಲಭ ಮಾನವ ಜನ್ಮ ಸತ್ಸಂಗೆ. ತರೋಹ ಯೇ ಭವ ಸಿಂಧುರೇ, ತರೋಹ ಯೇ ಭವ ಸಿಂಧುರೇ. ಭಜಹುರೇ ಮನ ಶ್ರೀ ನಂದನಂದನ, ಅಭಯ ಚರಣರ ಬಿಂದರೆ. ಭಜಹುರೇ ಮನ ಶ್ರೀ ನಂದನಂದನ, ಅಭಯ ಚರಣರ ಬಿಂದರೆ. ಶೀತ ಆತಪ ಬಾತ ಭರೀಷಣ, ಯೇ ದಿನ ಜಾಮಿನಿ ಜಾಗಿರೆ. ಶೀತ ಆತಪ ಬಾತ ಭರೀಷಣ, ಯೇ ದಿನ ಜಾಮಿನಿ ಜಾಗಿರೆ. ಬಿಫಲೆ ಸೆ ಮೆನು ಕೃಪಣ ದುರಜನ, ಬಿಫಲೆ ಸೆ ಮೆನು ಕೃಪಣ ದುರಜನ. ಚಪಲ ಸುಖಲ ಬಾಲಾಗಿರೆ, ಚಪಲ ಸುಖಲ ಬಾಲಾಗಿರೆ. ಭಜಹುರೇ ಮನ ಶ್ರೀ ನಂದನಂದನ, ಅಭಯ ಚರಣರ ಬಿಂದರೆ. ಭಜಹುರೇ ಮನ ಶ್ರೀ ನಂದನಂದನ, ಅಭಯ ಚರಣರ ಬಿಂದರೆ. ಯೇ ಧನ ಯೌವನ ಪುತ್ರ ಪರಿಜನ, ಇಥೆ ಕಿಯಾಚೆ ಪರಾತೀತಿರೆ. ಯೇ ಧನ ಯೌವನ ಪುತ್ರ ಪರಿಜನ, ಇಥೆ ಕಿಯಾಚೆ ಪರಾತೀತಿರೆ. ಕಮಲದಲ ಜಲ ಜೀವನ ತಲಮಲ, ಕಮಲದಲ ಜಲ ಜೀವನ ತಲಮಲ. ಭಜಹು ಹರಿಪದ ನೀತಿರೆ, ಭಜಹು ಹರಿಪದ ನೀತಿರೆ. ಭಜಹುರೇ ಮನ ಶ್ರೀ ನಂದನಂದನ, ಅಭಯ ಚರಣರ ಬಿಂದರೆ. ಭಜಹುರೇ ಮನ ಶ್ರೀ ನಂದನಂದನ, ಅಭಯ ಚರಣರ ಬಿಂದರೆ. ಶ್ರವಣ ಕೀರ್ತನ ಸ್ಮರಣ ವಂದನ, ಪಾದ ಸೇವನ ದಾಸ್ಯರೇ. ಶ್ರವಣ ಕೀರ್ತನ ಸ್ಮರಣ ವಂದನ, ಪಾದ ಸೇವನ ದಾಸ್ಯರೇ. ಪೂಜನ ಸಖಿ ಜನ ಆತ್ಮನಿವೇದನ, ಪೂಜನ ಸಖಿ ಜನ ಆತ್ಮನಿವೇದನ. ಗೋವಿಂದ ದಾಸ ಅಭಿಲಾಷರೇ, ಗೋವಿಂದ ದಾಸ ಅಭಿಲಾಷರೇ. ಭಜಹುರೇ ಮನ ಶ್ರೀ ನಂದನಂದನ, ಅಭಯ ಚರಣರ ಬಿಂದರೆ. ಭಜಹುರೇ ಮನ
ಶ್ರೀನಂದನಂದನ ಅಭಯ ಚರಣರವಿಂದರೆ. ಈಗ ಶ್ರೀಲ ಗೋವಿಂದದಾಸ ಕವಿರಾಜ ಗೋಸ್ವಾಮಿಗಳಿಂದ ವಿರಚಿತವಾದ ಈ ಸುಂದರವಾದ ಭಜನೆಯ ಭಾವಪೂರ್ಣವಾದ ಅರ್ಥವನ್ನು ತಿಳಿದುಕೊಳ್ಳೋಣ. ಎಲೆ ಮನಸ್ಸೆ, ಭಯವನ್ನು ಹೋಗಲಾಡಿಸುವ ನಂದನಂದನನ ಚರಣಕಮಲಗಳನ್ನು ಪೂಜಿಸು. ಈ ದುರ್ಲಭವಾದ ಮಾನವ ಜನ್ಮವನ್ನು ಪಡೆದು ಸಂತರ ಸಂಘದ ಮೂಲಕ ಭವಸಾಗರವನ್ನು ದಾಟು. ನಿದ್ರೆಯಿಲ್ಲದೆ ಉಷ್ಣ, ಶೀತ, ಗಾಳಿ, ಮಳೆಗಳ ವೇದನೆಯನ್ನು ಅನುಭವಿಸುತ್ತಾ ಹಗಲು ರಾತ್ರಿಗಳನ್ನು ಕಳೆಯುತ್ತಿದ್ದೇನೆ. ಒಂದು ಕಣ ಮಾತ್ರದ ಚಂಚಲ ಸುಖಕ್ಕಾಗಿ ದುಷ್ಟರೂ ಕೃಪಣರೂ ಆದ ಜನರಿಗೆ ವ್ಯರ್ಥವಾಗಿ ಸೇವೆ ಮಾಡಿದ್ದೇನೆ. ವ್ಯಕ್ತಿಯ ಐಶ್ವರ್ಯ, ಯೌವನ, ಪುತ್ರರು ಮತ್ತು ಕುಟುಂಬ ಇವರಿಂದ ನಿಜವಾದ ಸಂತೋಷವು ದೊರಕುವುದೆಂಬ ಭರವಸೆ ಏನಿದೆ? ಈ ಜೀವನವು ತಾವರೆಯ ದಳದ ಮೇಲೆ ನಿಂತ ಒಂದು ನೀರಿನ ಹನಿಯಂತೆ ನಡುಗುತ್ತಿದೆ. ಆದ್ದರಿಂದ ನೀನು ಸದಾ ಭಗವಾನ್ ಹರಿಯ ದಿವ್ಯ ಚರಣಗಳನ್ನು ಸೇವೆ ಮಾಡಬೇಕು ಮತ್ತು ಪೂಜಿಸಬೇಕು. ಭಕ್ತಿಯ ನವವಿಧಗಳಲ್ಲಿ ಸದಾ ನಿರತನಾಗಿರುವುದೇ ಗೋವಿಂದದಾಸನ ಬಯಕೆ ಮತ್ತು ಉತ್ಕಟವಾದ ಹಂಬಲಿಕೆ. ಅವು ಭಗವಾನ್ ಹರಿಯ ಮಹಿಮೆಗಳನ್ನು ಆಲಿಸುವುದು, ಅವುಗಳನ್ನು ಹಾಡುವುದು, ಸದಾ ಅವನನ್ನು ನೆನೆಯುತ್ತಿರುವುದು, ಅವನಿಗೆ ವಂದಿಸುವುದು, ಭಗವಂತನ ಪಾದಕಮಲಗಳ ಸೇವೆ ಮಾಡುವುದು, ಸೇವಕನಂತೆ ಭಗವಂತನ ಸೇವೆ ಮಾಡುವುದು, ಪರಮೋನ್ನತ ಪ್ರಭುವನ್ನು ಹೂವುಗಳಿಂದ, ಪರಿಮಳ ದ್ರವ್ಯಗಳಿಂದ ಪೂಜಿಸಿ ಸೇವಿಸುವುದು, ಗೆಳೆಯನಾಗಿ ಸೇವೆ ಮಾಡುವುದು ಮತ್ತು ಸಂಪೂರ್ಣವಾಗಿ ತನ್ನನ್ನು ಅರ್ಪಿಸುವುದು. ಮನಸ್ಸಿಗೆ ಮುದವನ್ನು ನೀಡುವ ಈ ಸುಂದರವಾದ ಭಜನೆಯನ್ನು ನಿತ್ಯವೂ ಹಾಡೋಣ. ಹರೇ ಕೃಷ್ಣ.